ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ಜನದ ದೃಷ್ಟಿ ಅಥವಾ ಕೆಟ್ಟು ಕಣ್ಣುಗಳ ದೃಷ್ಟಿ, ಅದು ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು, ಯಾರಿಗೆ ಆದರೂ ಕೆಲವೊಂದು ದೃಷ್ಟಿಗಳಾಗುತ್ತೆ. ಅದು ಗೊತ್ತಿರಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ನೋಡ್ಕೊಳ್ದೆ ಏನೋ ಅದು ಕೆಲವ್ರಿಗೆ ಬೇದಿ ರೂಪದಲ್ಲಿ ಆಗ್ಬೋದು, ಹೆವಿ ಮೋಷನ್ ಕೂಡ ಆಗ್ಬೋದು, ಅಥವಾ ಊಟ ನೋಡಿದ್ರೆ ವಾಮಿಟ್ ಬಂದಂಗೆ ಆಗೋದು, ಅಥವಾ ಮೈಕೈ ಎಲ್ಲ ನೋವಾಗೋದು. ಅದು ಸಣ್ಣ ಮಕ್ಕಳಿಗಾದರೆ ಅದು ಜ್ವರ ಥರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವು ಊಟ ಸೇರೋದಿಲ್ಲ, ಚಂಡಿ ಹಿಡಿತವೆ, ಹಠ ಮಾಡ್ತವೆ. ಈ ರೀತಿಯೆಲ್ಲ ಸಾಕಷ್ಟು ಆಗ್ತಾ ಇರುತ್ತೆ. ಅದೇ ರೀತಿ ದೊಡ್ಡವ್ರಿಗೂ ಕೂಡ ಒಂದು ರೀತಿ ಅವ್ರಿಗೆ ಮಂಕಾಗ್ಬಿಡ್ತಾರೆ. ಯಾವ ಕೆಲಸದ ಮೇಲೂ ಒಂದು ಉತ್ಸಾಹ ಇರಲ್ಲ, ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರೋದಿಲ್ಲ, ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಬರೋದಿಲ್ಲ, ಸೋಂಬೇರಿತನ, ಮಲ್ಕೋಬೇಕು ಅನ್ನೋದು, ಮತ್ತು ಮೈಕೈ ಎಲ್ಲ ನೋವು, ಬೆಳಗ್ಗೆ ಎದ್ದರೆ ಮೈಕೈ ಎಲ್ಲ ನೋವು ಅನ್ನೋ ಥರ ಜಜ್ಜಿದಂಗೆ ಏನು ಕೆಲಸ ಮಾಡಿರಲ್ಲ, ಆದರೂ ಅವ್ರಿಗೆ ಆ ರೀತಿ ಮೈಕೈ ನೋವೆಲ್ಲ ಇರುತ್ತೆ. ಮತ್ತು ಊಟ ಕೂಡ ಅವ್ರಿಗೂ ಸೇರೋದಿಲ್ಲ, ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ. ಇದು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲೆಲ್ಲ ಆಗ್ತಾ ಇರುತ್ತೆ. ಇದು ಜನದ್ದು ಒಂದು ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು. ಅಥವಾ ಏನೋ ಒಂದು ಸಮಾರಂಭಕ್ಕೆ, ಸಭೆಗೆ ಒಂದು ಒಳ್ಳೆ ರೀತಿಲಿ ತಯಾರಾಗಿ ಹೋಗಿರ್ತೀವಿ, ಒಡವೆ ವಸ್ತ್ರವನ್ನು ಹಾಕ್ಕೊಂಡು, ಅದು ಆ ರೀತಿ ಕೂಡ ಒಂದು ಕೆಟ್ಟ ಕಣ್ಣಾಗಿರ್ಬೋದು. ಮಕ್ಕಳು ಕೂಡ ಅಷ್ಟೇ, ನೋಡ್ಲಿಕ್ಕೆ ಒಳ್ಳೆ ಮುದ್ದಾಗಿರ್ತಾರೆ, ಒಳ್ಳೆ ಬಟ್ಟೆ ಹಾಕಿ ಡ್ರೆಸ್ ಹಾಕಿ ಕರ್ಕೊಂಡೋಗಿರ್ತೀರ, ಅದು ಕೂಡ ಆಗಿರ್ಬೋದು. ಇದೇ ರೀತಿ ನಾನಾ ಥರ, ಅಥವಾ ಮಕ್ಕಳು ಬಿದ್ದಿರ್ಬೋದು, ಅದು ಕೂಡ ಇದು ಕೆಲಸಕ್ಕೆ ಬರುತ್ತೆ. ಅದೇ ರೀತಿ ಇದು ನಾನಾ ರೀತಿ ಕೂಡ ಬರುತ್ತೆ. ಇದು ಒಂದು ಸಾರಿ ನೋಡ್ಕೊಂಡ್ವಿ ಅಂದರೆ ಅದು ಬೇಗ ನಾವು ನಿವಾರಣೆ ಮಾಡ್ಕೋಬೋದು. ಅದು ನೋಡ್ಕೊಂಡಿಲ್ಲ ಅಂದರೆ ಸ್ಟಾರ್ಟ್ ಆಗುತ್ತೆ ಬೇರೆ 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 ರೀತಿಲಾಗಿ, ಕೊನೆಗೆ ಬೇರೆ ಅದು ಇದೆಲ್ಲ ಬೇರೆದು ಅನ್ನೋ ರೀತಿಗೆ ಹೋಗ್ಬಿಡುತ್ತೆ. ಕೈ ಕಾಲುಗಳೆಲ್ಲ ಹೊಡ್ತಾ ಬರುತ್ತೆ, ತಲೆನೋವು ಬರುತ್ತೆ, ತಲೆ ಸುತ್ತಂಗೆ ಆಗೋದು. ಯಾರು ನೋಡಿದ್ರು ಸಿಡಿ ಅಂತ, ಅವ್ರು ಯಾರು ಮಾತಾಡಿದ್ರು, ಯಾರು ಏನು ಮಾಡಿದ್ರು ನಮಗೆ ಅವ್ರನ್ನ ಕಂಡ್ರೇ ಆಗೋಲ್ಲ. ಸಿಡಿಸಿ ಅವ್ರೇನೇ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೋಪ ಬಂದುಬಿಡುತ್ತೆ. ದೊಡ್ಡವ್ರಿಗೆ ಥರ ಆಗುತ್ತೆ. ಆ ಮಕ್ಕಳು ಕೂಡ ಚಂಡಿ, ಹಾಲು ಕುಡಿಯಲ್ಲ, ಊಟ ಮಾಡಲ್ಲ, ಅವು ಕೂಡ ಚಂಡಿ. ಆ ರೀತಿ ಎಲ್ಲ ಇದ್ದಾಗ ತಾಯಂದಿರಾಗ್ಬೋದು ಅಥವಾ ಮನೇಲಿರೋವಂಥ ದೊಡ್ಡವರಾಗ್ಬೋದು, ಇದನ್ನು ಒಂದು ರೀತಿ ಈ ಮಂತ್ರನ ಒಂದು 1000 ಬಾರಿ ನೀವು ಜಪ ಮಾಡಿ ಇಟ್ಕೊಂಡಿರಬೇಕು. ಒಂದೊಳ್ಳೆ ದಿವಸ ಅಮಾಸೆ ಅಥವಾ ಗ್ರಹಣಗಳಲ್ಲಿ, ಅಷ್ಟಮಿಗಳಲ್ಲಿ, ಗುರುವಾರ, ಭಾನುವಾರಗಳಲ್ಲಿ ನೀವು ಇದನ್ನು ಒಂದು ಮಂತ್ರ ಹೇಳಿ 1000 ಬಾರಿ ಇದನ್ನು ಮಂತ್ರ ಹೇಳಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅದು ಸಿದ್ಧಿ ಆಗುತ್ತೆ. ನಿಮಗೆ ಸಮಯಕ್ಕೆ ಈ ರೀತಿ ಆದಾಗ, ಯಾಕೆ ಇದೆಲ್ಲ ಅಂದ್ಕೊತೀವಿ ನಾವು, ಇದೇನು ದೊಡ್ಡದಲ್ಲ, ಏನು ಆಗುತ್ತೆ ಅಂತ. ಆದರೆ ಇದು ಎಷ್ಟು ದೊಡ್ಡದಾಗುತ್ತೆ ಅಂದರೆ ಪ್ರಾಣದ ತನಕನೂ ಹೋಗುತ್ತೆ. ಮೀರ್ಕೊಂಡ್ಬಿಟ್ರೆ ಅದು ಎಲ್ಲೆಲ್ಲಿಗೆ ಹೋಗಿ ಯಾವುದೋ ರೀತಿ ಕಾಯಿಲೆಗೆ ತಿರ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ತಾಯಿ ಆದಂಥವ್ರು ಮಕ್ಕಳಿಗೆ ಈ ರೀತಿ ಆದ ತಕ್ಷಣ ಏನು ಮಾಡಬೇಕು, ನೀವು ಈ ರೀತಿ ಮಂತ್ರನ ನೀವು 1000 ಬಾರಿ ಇದನ್ನು ಸಿದ್ಧಿ ಮಾಡಿ ಇಟ್ಕೋಬೇಕು. ಇದೊಂದು ರೀತಿ ಮನೆ ವೈದ್ಯ ಇದ್ದಂಗೆ. ಈ ಮಂತ್ರಗಳು ಕೆಲವೊಂದು ವೈದ್ಯಗಳಿದ್ದಂಗೆ. ಇವು ಕೆಲವೊಂದು ಕಣ್ಣು ಕಾಣ್ದಿರೋ ಅಂಥವು ಇವೆಲ್ಲ. ಇದನ್ನ ನೀವು ಸಿದ್ಧಿ ಮಾಡಿಕೊಂಡು ಈ ಮಂತ್ರನ ಹೇಳ್ಕೊಂಡು ಇದ್ದಾರೆ. ಈ ರೀತಿ ಯಾರಿಗಾದ್ರೂ ತೊಂದರೆ ಆಗಿದೆ, ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಇದು ಇಂಥವ್ರಿಗೆ ಅಂತೇನಿಲ್ಲ. ಕೆಟ್ಟ ಕಣ್ಣು ಅನ್ನೋದು ದೊಡ್ಡವ್ರನ್ನೂ ಬಿಡಲ್ಲ, ಪುಟ್ಟ ಮಕ್ಕಳನ್ನೂ ಬಿಡೋದಿಲ್ಲ. ಹಾಗಾಗಿ ಇಂಥದ್ದೇನಾದ್ರು ಆಗಿತ್ತು. ಇನ್ನು ಕೆಲವರು ಊಟ ಮಾಡ್ತಾ ಇರ್ತೀವಿ, ಕೆಲವರು ಕಣ್ಣು ಭಾಳ ಪವರ್ಫುಲ್ಲಾಗಿರುತ್ತೆ. ಅವರೇನು ಸುಮ್ಮನೆ ಪಾಪ ಅವರೇನು ಅದೇನು ಅವರೇನು ಏನಪ್ಪ ಇಷ್ಟಿಂತ ಅಂದ್ಕೊಳ್ಳಲ್ಲ. ಏನೋ ಒಂಥರ ಊಟ ಅವ್ರ ತಟ್ಟೆ ನೋಡಿದ ತಕ್ಷಣ ಅವ್ರಿಗೆ ಒಂದು ರೀತಿ ದಿಷ್ಟಿ ಥರ ಶುರುವಾಗ್ಬಿಡುತ್ತೆ. ಹೊಟ್ಟೆಲೆಲ್ಲ ಶಬ್ದ ಬರೋದು, ಬಾತ್ರೂಮ್ಗೂ ಮನೆಗೆ ಓಡಾಡ್ತಾರೆ, ಈ ರೀತಿ ಕೂಡ ಆಗ್ತಾ ಇರುತ್ತೆ. ಅಂಥದಕ್ಕೆ ಎಲ್ಲದಕ್ಕೂ ಸಕಲ ನಿವಾರಣೆಗೂ ಈ ದೃಷ್ಟಿ ಮಂತ್ರ ಇದು ಬರುತ್ತೆ. ಇದಕ್ಕೆ ಏನು ಮಾಡಬೇಕು, ಏನು ಬೇಕಾಗಿದೆ ವಸ್ತುಗಳು, ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ವೀಳ್ಯದೆಲೆ ತೊಗೋಬೇಕು. ವೀಳ್ಯದೆಲೆ ನಾವು ತಿನ್ನೋವಂಥ ವೀಳ್ಯದೆಲೆ ಚೆನ್ನಾಗಿರಬೇಕು, ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ತೊಗೊಂಡು ಈ ಮೊದಲು ಸಿದ್ಧಿ ಮಾಡಿರ್ತೀರಲ್ವ ಈ ಮಂತ್ರನ, ಆ ಮಂತ್ರನ 5 ಸಾರಿ ಮತ್ತೆ ಅವಾಗ ಅದನ್ನು ಜಪ ಮಾಡಬೇಕು. 1 ಸಾರಿ ಹೇಳಬೇಕು, ಆ ಎಲೆನ ಮಧ್ಯದಲ್ಲಿ ಮಾಡಬೇಕಾದ್ರೆ ತೂತು ಮಾಡಬೇಕು. ಇದೇ ರೀತಿ 5 ತೂತುಗಳನ್ನು ಮಾಡಬೇಕು. 5 ಸಾರಿ ಮಂತ್ರ ಹೇಳಬೇಕು, 5 ಸಾರಿ ತೂತುಗಳನ್ನ ಮಾಡಬೇಕು. ಒಂದೇ ಲೈನಾಗಲ್ಲ, ಅಲ್ಲಲ್ಲಿ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ಇದನ್ನು ಮತ್ತೆ ಇದು ಮಾಡಾದಮೇಲೆ ಮತ್ತೆ 108 ಸಲ ಇದನ್ನು ಮಂತ್ರಿಸ್ಬಿಟ್ಟು ದೃಷ್ಟಿ ದೋಷ ಯಾರಿಗಿರುತ್ತೋ ಅಂಥವ್ರಿಗೆ ಇದನ್ನು
ಮಂತ್ರಿಸಿ ಅಂದರೆ ಕೈಲಿ ಹಿಡ್ಕೊಂಡು ಮಂತ್ರಿಸ್ಬೇಕು, ನೀವಾಳ್ಸೋದಲ್ಲ. ನೀವಾಳ್ಸೋಕ್ಕೆ ಹೋಗಬೇಡಿ, ಇದನ್ನು ಕೈಲಿ ಹಿಡ್ಕೋಬೇಕು. ಈ ಮಂತ್ರ 5 ಸಾರಿ ಹೇಳಬೇಕು. ಒಂದು ಸಾರಿ ಹೇಳಿದಾಗ ಒಂದು ತೂತು ಮಾಡಬೇಕು, ಮತ್ತೊಂದು ಸಾರಿ ಹೇಳಿದಾಗ ಮತ್ತೊಂದು ಹೋಲ್ಸ್ ಮಾಡಬೇಕು, ಮತ್ತೊಂದು ಸಾರಿ ಇದೇ ರೀತಿ 5 ಬಾರಿ ಮಾಡಿ ಅದನ್ನು 5 ಹೋಲ್ಸ್ ಮಾಡಬೇಕು. ನಂತರ ಇದನ್ನು ಹೇಳಬೇಕು, ಮತ್ತೆ ಕೈಲಿ ಇಟ್ಕೊಂಡು 108 ಬಾರಿ ಇದನ್ನು ಮಂತ್ರಿಸ್ಬಿಟ್ಟು ಇಡಬೇಕು. ಇಟ್ಕೊಂಡು ಕೈಯಲ್ಲಿ ಯಾರು ದೃಷ್ಟಿ ದೋಷ, ಯಾರಿಗೆ ಈ ಥರ ದೃಷ್ಟಿ ಆಗಿದೆ, ಈ ಥರ ತೊಂದರೆಲಿ, ನಾನು ಈಗ ಮೊದಲೇ ಹೇಳಿದ್ನಲ್ಲ ಆ ರೀತಿ ತೊಂದರೆ ಯಾರಿಗಿದೆಯೋ ಅಂಥವ್ರಿಗೆ ಇದನ್ನು ತಿನ್ನೋಕ್ಕೆ ಕೊಡಬೇಕು. ಇದನ್ನು ಇದೇ ರೀತಿ ಒಂದು 5 ಬಾರಿ ಕೊಡಬೇಕಾಗುತ್ತೆ. ಒಂದು 5 ಬಾರಿ ಎಲೆನ ಈ ರೀತಿ ಕೊಟ್ಟಾಗ ಅದು ಎಂಥ ಕೆಟ್ಟ ಜನರ ಕಣ್ಣಿರ್ಬೋದು, ಎಂಥ ದೃಷ್ಟಿ ಇರ್ಬೋದು, ಅದು ಹೆಸರಿಲ್ದಂಗೆ ಓಡೋಗುತ್ತೆ. ಇದು ಭಾಳ ಚಿಕ್ಕದಾದ ಪುಟ್ಟದಾದಂಥ ಒಂದು ರೆಮಿಡಿ ಅಂತ ಕೂಡ ಹೇಳ್ಕೊಬೋದು ನೀವು. ಇದು ಭಾಳ ಸಾಕಷ್ಟು ದೊಡ್ಡ ಅಂತ ಮೀರೋಗಿರೋ ಅಂಥದ್ದನ್ನ ಡಾಕ್ಟ್ರು ಕೂಡ ಗೊತ್ತಿರಲ್ಲ. ಯಾಕಪ್ಪ ಅವ್ರದ್ದೇ ಬೇರೆ ಒಂದು ಮೆಡಿಷನ್ ಇರುತ್ತೆ. ನಮಗಿಂತ ಚಿಕ್ಕದು ಮಾಡ್ಕೊಂಡಾಗ ಅಂಥ ಮಕ್ಕಳು ರಚ್ಚೆ ಮಾಡ್ತಿರೋರು, ಹಠ ಮಾಡ್ತಿರೋರು, ಹಾಲು ಕುಡಿದಿರೋರು, ಅನ್ನ ತಿಂದು ಮತ್ತು ವಾಮಿಟ್ ಅಂಥವ್ರಿಗೆಲ್ಲ ಇದು ಒಳ್ಳೆ ಅದ್ಭುತವಾದಂಥ ಒಂದು ರೆಮಿಡಿ ಅಥವಾ ಒಂದು ಮಂತ್ರ. ಇದನ್ನು ಅಂದರೆ ಮಂತ್ರ ಸರಿಯಾದ ರೀತಿಲಿ ಹೇಳ್ಕೊಬೇಕು. 1000 ಸಾರಿ, ಭಾಳ ದೊಡ್ಡದಿಲ್ಲ, ಇದು ಭಾಳ ಚಿಕ್ಕದಾಗೇ ಇದೆ. ಹಾಗಾಗಿ ಇದನ್ನು ನೀವು ಆ ರೀತಿ ಹೇಳ್ಕೊಂಡಾಗ ನಿಮಗೆ ಸರಿಯಾದ ರೀತಿಲಿ ಇದು ಕೆಲಸಕ್ಕೆ ಬರುತ್ತೆ. ಯಾಕೆಂದರೆ ಮನೆಗೊಬ್ಬ ವೈದ್ಯ ಅಂತ ಏನು ಹೇಳ್ತೀವಿ, ಆ ಥರ ಇಂಥ ಚಿಕ್ಕ ಪುಟ್ಟದ್ದು ದೊಡ್ಡದನ್ನು ಆಗಲಿಲ್ಲ ಅಂದರೂ ಇಂಥ ಚಿಕ್ಕ ಪುಟ್ಟದಿದ್ದಾಗ ಪ್ರಾಣನ ಉಳಿಸೋ ಅಷ್ಟು ಶಕ್ತಿ ಇರುತ್ತೆ ಇದರೊಳಗೆ. ಈ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ. ಹಾಗಾಗಿ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಆ ಸಮಯ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.